ಹಾಯ್ ಫ್ರೆಂಡ್ಸ್, ಇದು ಬಂದು ಸೋಮವಾರ ದಿನದ ವ್ಲಾಗು, ಅಂದರೆ 23ನೇ ತಾರೀಕು ದಿನದ ವ್ಲಾಗು. ಸೊ ಬೆಳಿಗ್ಗೆಯಿಂದನೇ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಅಂದರೆ ಟೈಮ್ ಆಲ್ರೆಡಿ ಬೆಳಿಗ್ಗೆ 3 ಗಂಟೆ ಆಗಿದೆ. ಸೊ ವ್ಲಾಗ್ನ ನಾನು 3 ಗಂಟೆಯಿಂದನೇ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟೇ ಆಗೋಯಿತು. ತಮ್ಬ್ಲೈನಲ್ಲಿ ನೋಡಿರೋ ಹಾಗೆ ಈ ವಿಡಿಯೋ ಬಂದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನದ ವ್ಲಾಗು. ತುಂಬಾ ಖುಷಿಯಾಗುತ್ತೆ ಮತ್ತು ಎಷ್ಟು ಬೇಗ 5 ವರ್ಷ ಆಗ್ಬಿಡ್ತಪ್ಪ ಅಂತಲೂ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು, ಅಂದರೆ ಒಂದು ಸ್ವಲ್ಪ ಬೇಗ ಎದ್ದರೆ ಕೆಲಸಗಳನ್ನೂ ಬೇಗ ಮುಗಿಸಿ ಸ್ವಲ್ಪ ದೇವಸ್ಥಾನಕ್ಕೂ ಹೋಗಬೇಕಿತ್ತು. ಸೊ ಹಾಗಾಗಿ 3 ಗಂಟೆಯಿಂದನೇ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಹಿಂದಿನ ದಿನ ರಾತ್ರಿಯೇ ಬಾದಾಮಿನೂ ನೆನೆಸೆತ್ತಿಟ್ಟಿದೆ. ಸೊ ಅದನ್ನು ತಿಂದು ಖಾಲಿ ಹೊಟ್ಟೆಲಿ ಸ್ವಲ್ಪ ಬಾಗಿಲೆಲ್ಲ ತೊಳೆದು ಬಿಡೋಣ ಅಂತ ಅದನ್ನು ಕೂಡ ತೊಳ್ಕೊತಾ ಇದ್ದೀನಿ. ನಾನು ಫಸ್ಟು ಬೇಗ ಬಾಗಿಲೆಲ್ಲ ತೊಳೆದು ಕೆಳಗಡೆಗೆ ನೀರು ಬಿಟ್ಟರೆ, ಇನ್ನು ಕೆಳಗಡೆ ಫಸ್ಟ್ ಫ್ಲೋರು ಮತ್ತು ಗ್ರೌಂಡ್ ಫ್ಲೋರವರು ಬಾಗಿಲು ತೊಳ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಬಾಗಿಲೆಲ್ಲ ತೊಳಿತಾ ಇದ್ದೀನಿ. ಬೆಳಿಗ್ಗೆ 3 ಗಂಟೆ 3:15 ಆಗಿತ್ತು. ಎಷ್ಟು ಗಾಳಿ ಬೀಸ್ತಿತ್ತು ಅಂತ ಹೇಳಿದ್ರೆ ಫುಲ್ಲು ಗಾಳಿ, ಮತ್ತು ಸ್ವಲ್ಪ ಮಳೆನೂ ಕೂಡ ಇತ್ತು. ನೈಟೆಲ್ಲ ಸ್ವಲ್ಪ ಜಿಡಿ ಮಳೆ ಇತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಬಾಗಿಲು ತೊಳೆಯೋಷ್ಟರಲ್ಲಿ ಪವರ್ ಕೂಡ ಹೊರಟೋಯ್ತು. ಸೊ ಹಾಗಾಗಿ ಸ್ವಲ್ಪ ಕ್ಯಾಂಡಲ್ ಹಚ್ಕೊಂಡು ಬೇರೆ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಅಂಗಡಿಯಿಂದ ದೀಪಗಳನ್ನೂ ಕೂಡ ತಂದಿದ್ವಿ. ಸೂತ್ಕಾಯಿ ಇದ್ದಿದ್ದರಿಂದ ಅಂಗಡಿಲೂ ಕೂಡ ದೀಪ ಹಚ್ಚಿರಲಿಲ್ಲ, ಮತ್ತು ಮನೇಲೂ ಕೂಡ ದೀಪ ಹಚ್ಚಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಅಂಗಡಿ ದೀಪಗಳು, ಮನೆ ದೀಪಗಳನ್ನೆಲ್ಲ ತೊಳೆಯೋದಿತ್ತು. ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಕ್ಯಾಂಡಲ್ ಲೈಟಲ್ಲೇ ಸ್ವಲ್ಪ ಎಲ್ಲ ಕೆಲಸನೂ ಮಾಡಿಕೊಂಡೆ. ಬಟ್ ಅಷ್ಟರಲ್ಲಿ ಕರೆಂಟ್ ಕೂಡ ಬಂತು. ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಸುಮಾರು ಒಂದು 4 ಗಂಟೆ ಆಗೋಯಿತು. ಮನೆಯೆಲ್ಲ ಹಿಂದಿನ ದಿನವೇ ರಾತ್ರಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ. ಬೆಳಿಗ್ಗೆ ಟೈಮು ಮಾಡೋಕ್ಕಾಗಲ್ಲ, ಪಾಪ ಅವರು ಮಲಗಿರ್ತಾರೆ ಅಂತ. ಸೊ ಹಾಗಾಗಿ ದೀಪಗಳೆಲ್ಲ ತೊಳೆದು ದೇವ್ರ ಫೋಟೋ ಎಲ್ಲ ಮಾಡಿಕೊಂಡು ಮತ್ತು ಪ್ರಸಾದ ಎಲ್ಲ ಮಾಡೋ ಅಷ್ಟರಲ್ಲಿ ಸುಮಾರು ಒಂದು 5:30 ಆಗೇ ಹೋಯಿತು. ಮತ್ತು ಇವತ್ತಿನ ಪ್ರಸಾದಕ್ಕೆ ಸ್ವಲ್ಪ ಸಿಹಿಬಾತು ಮಾಡ್ಕೊಂಡಿದ್ದೆ. ಇನ್ನು ಸ್ವಲ್ಪ ಕೆಲಸಗಳನ್ನೆಲ್ಲನೂ ಸೌಂಡ್ ಇಲ್ಲದೇ ಮಾಡಬೇಕು, ಸ್ವಲ್ಪ ನಿಧಾನಕ್ಕೇ ಮಾಡಬೇಕು. ಏಕಂತೇಳಿದ್ರೆ ಪಾಪು ಕೂಡ ಮಲಗಿರ್ತಾನೆ. ಅವನೊಂದು ಸ್ವಲ್ಪ ಎದ್ದುಬಿಟ್ರೆ ಮಾಡೋ ಕೆಲಸಗಳು ಕೂಡ ಸ್ಟಾಪ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೆಲಸಗಳೆಲ್ಲ ನಿಧಾನಕ್ಕೆ ಮಾಡಿಕೊಂಡು ಸೊ ಫೈನಲಿ 5:30 ಅಷ್ಟರಲ್ಲಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಸುಮಾರು ಒಂದು 20 ದಿನದಿಂದ ಮನೇಲಿ ಪೂಜೆ ಮಾಡದೇ ಇದ್ದಿದ್ದಕ್ಕೆ ಏನೋ ಒಂಥರ ಅನ್ನಿಸ್ತಿತ್ತು. ಸೊ ಹಾಗಾಗಿ ಇವತ್ತು ಪೂಜೆ ಮಾಡಿದ್ರಿಂದ ಧನಾತ್ಮಕ ವಾತಾವರಣ ಅಂತಲೇ ಅನ್ನಿಸ್ತಿತ್ತು. ಸೊ ಇವಾಗಂತೂ ಒಂದು 5:30 ಅಷ್ಟರಲ್ಲೇ ಸ್ವಲ್ಪ ಬೆಳಕಾಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಅಷ್ಟರಲ್ಲಿ ಮಳೆ ಕೂಡ ನಿಂತಿತ್ತು. ಅಂದರೆ ಸ್ವಲ್ಪ ನೈಟೆಲ್ಲ ಜಿಡಿ ಮಳೆ ಇತ್ತಲ್ಲ, ಮಳೆ ಕೂಡ ನಿಂತಿತ್ತು. ಸಿಕ್ಕಾಪಟ್ಟೆ ಚಳಿ ಇತ್ತು, ಮತ್ತು ಗಾಳಿ ಅಂತೂ ಇನ್ನೂ ಜೋರಾಗೆ ಬೀಸ್ತಿತ್ತು. ಎಷ್ಟು ಅಂತ ಅಂದರೆ ಇವಾಗ ಹೇಗಿದ್ರು ಆಷಾಢ ಶುರು ಆಗ್ತಿದೆ ಅಲ್ವಾ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಗಾಳಿನೂ ಕೂಡ ಬೀಸ್ತಿತ್ತು. ಅಷ್ಟರಲ್ಲಿ ಟೈಮ್ ನೋಡಿದ್ರೆ 5:30 ಕೂಡ ಆಗೋಗಿತ್ತು. 5:30 ಅಷ್ಟರಲ್ಲಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಸೊ ಅಷ್ಟರಲ್ಲಿ ನನ್ನ ಮಗನೂ ಕೂಡ ಎದ್ಬಿಟ್ನ. ಇನ್ನು ಅವನಿಗೆ ಏನೂ ಆಯಿಲ್ ಮಸಾಜ್ ಏನೂ ಮಾಡಿಲ್ಲ, ಡೈರೆಕ್ಟ್ ಸ್ನಾನನೂ ಕೂಡ ಮುಗಿಸ್ಕೊಂಡೆ. ಅವನಂತೂ ಸ್ವಲ್ಪ ಸೌಂಡ್ ಆಗಿಬಿಟ್ರು ಕೂಡ ಬೇಗನೆ ಎದ್ಬಿಡ್ತಾನೆ. ಸೊ ಸದ್ಯಕ್ಕೆ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಎದ್ನ. ಸೊ ಅದಕ್ಕೋಸ್ಕರ ಅವನಿಗೆ ಬೇಗನೂ ಸ್ನಾನ ಮಾಡಿಸಿ ರೆಡಿನೂ ಕೂಡ ಮಾಡಿಬಿಟ್ಟೆ. ಇನ್ನು ಅಷ್ಟರಲ್ಲಿ ಟೈಮು ಸುಮಾರು ಒಂದು 6:45 ಆಗೋಯಿತು. ಅಷ್ಟರಲ್ಲಿ ನಾನು ಕೂಡ ಸಿಂಪಲಾಗಿ ಸ್ಯಾರಿ ಹಾಕ್ಕೊಂಡು ನಾನು ಕೂಡ ರೆಡಿ ಆಗಿದೆ. ನಾನೇನು ಇದು ಆ್ಯನಿವರ್ಸರಿಗೆ ಅಂತ ಹೊಸ ಸೀರೆ ಏನೂ ತೊಗೊಂಡಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಹತ್ರ ಸ್ಟಿಚ್ ಮಾಡಿಸ್ದೇ ಇರೋ ಸೀರೆಗಳು ತುಂಬಾ ಇನ್ನೂ 7-8 ಸೀರೆಗಳಿದೆ. ಸೊ ಹಾಗಾಗಿ ಸ್ವಲ್ಪ ಸ್ಟಿಚ್ ಮಾಡಿರೋ ಸೀರೆನೇ ಹಾಕ್ಕೊಂಡು ಸ್ವಲ್ಪ ರೆಡಿ ಆಗ್ತಾ ಇದ್ದೀನಿ. ನನಗಂತೂ ಇದು ಒಂಥರ ತುಂಬಾ ಸ್ಪೆಷಲ್ ಡೇ. ಆ್ಯನಿವರ್ಸರಿ ಆಗಿರೋದ್ರಿಂದ ಎಲ್ರಿಗೂ ಸ್ಪೆಷಲ್ ಡೇ ಆಗಿರುತ್ತೆ. ಸೊ ಹಾಗಾಗಿ ನನಗೆ ಏನೋ ಒಂಥರ ಇದು ಸ್ಪೆಷಲ್ ಡೇನೇ. ಬೇಸಿಕಲಿ ನಮ್ಮದು ಲವ್ ಮ್ಯಾರೇಜು. ಸುಮಾರು ಒಂದು 10 ವರ್ಷದಿಂದನೇ ಲವ್ ಮಾಡಿದ್ವಿ. 10 ವರ್ಷ ಲವ್ ಮಾಡಿ 11ನೇ ವರ್ಷಕ್ಕೆ ಮದುವೆ ಆಗಿದ್ದು. ಸೊ ಹಾಗಾಗಿ ಏನೋ ಒಂಥರ ಸ್ಪೆಷಲ್ ಡೇ. ಮತ್ತು ಇವಾಗ ಒಂದು 5 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ. 2019ನಲ್ಲಿ ನಮ್ಮದು ಮದುವೆ ಆಗಿದ್ದು. 2019 ಜೂನ್ 23ನಲ್ಲಿ ಮದುವೆ ಆಗಿದ್ದು. ನಾನು ಸ್ವಲ್ಪ ಎಜುಕೇಷನ್ ಎಲ್ಲ ಮುಗಿದ್ಮೇಲೆ ಒಂದು 3 ವರ್ಷ ಜಾಬ್ ಕೂಡ ಮಾಡಿದೆ. ಇನ್ನು ಲಾಸ್ಟ್ ಇಯರ್ ಏನು ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಯಾಕಂತೇಳಿದ್ರೆ ಲಾಸ್ಟ್ ಇಯರು ನಾನು ಬಾಣಂತಿ ಇದ್ದಿದ್ದರಿಂದ ಸೊ ಊರಲ್ಲಿದ್ದೆ. ಸೊ
ಹೋದ ವರ್ಷ ಏನು ಸೆಲೆಬ್ರೇಟ್ ಏನು ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಈ ವರ್ಷ ಸ್ವಲ್ಪ ಎಕ್ಸ್ಟ್ರಾ ಸೆಲೆಬ್ರೇಟೇ. ನಾವು ಈ ದಿನಗಳನ್ನ ಅಷ್ಟೊಂದು ಗ್ರ್ಯಾಂಡಾಗೇನು ಸೆಲೆಬ್ರೇಟ್ ಮಾಡಲ್ಲ. ಇರೋ ದಿನವೇ ಸ್ವಲ್ಪ ಸಂತೋಷವಾಗಿ ಕಳಿತೀವಿ. ದೇವಸ್ಥಾನಕ್ಕೆ ಹೋಗೋದು ಆ ಥರ ಎಲ್ಲ ಸಂತೋಷವಾಗಿ ಕಳಿತೀವಿ. ಇನ್ನು ಈ ವರ್ಷ ನನ್ನ ಮಗ ಇರೋದು ಎಕ್ಸ್ಟ್ರಾ ಖುಷಿನೇ. ಇನ್ನು ರೆಡಿಯಾಗಿ ನಾನು ಮತ್ತು ಹಸ್ಬೆಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಬೇಗನೆ ಹೊರಡ್ತಿದ್ದೀವಿ, ಶಾಪ್ ಹತ್ರನೂ ಬರಬೇಕಲ್ಲ. ಸ್ವಲ್ಪ ಮಳೆ ಕೂಡ ನಿಂತಿತ್ತು. ಸೊ ಲಾಸ್ಟ್ ಟೈಮು ನನ್ನ ಪಾಪು ಬರ್ತಡೇಲಿ ಹೋಗಿದ್ವಲ್ಲ, ಅನ್ನಪೂರ್ಣೇಶ್ವರಿ ಟೆಂಪಲ್ಲು, ಅದೇ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡು ಹೋಗ್ತಿದ್ದೀವಿ. ಇನ್ನು ನಾವು ಹೋಗೋಷ್ಟರಲ್ಲಿ ಟೈಮು ಒಂದು 7 ಗಂಟೆ ಆಗಿಬಿಟ್ಟಿತ್ತು. ಪೂಜೆ ಇನ್ನೂ ಏನೂ ಮಾಡಿರಲಿಲ್ಲ, ಅವಾಗ ತಾನೇ ಮಾಡ್ತಾಯಿದ್ರು. ಸೊ ಹಾಗಾಗಿ ಸ್ವಲ್ಪ ನಿಧಾನನೇ ಆಯಿತು. ಫಸ್ಟ್ ಪೂಜೆಗೇ ದರ್ಶನ ಎಲ್ಲ ಆಯಿತು. ಪೂಜೆ ಎಲ್ಲ ಚೆನ್ನಾಗಾಯಿತು. ನಾನು ಪೂಜೆದೇನು ಕೂಡ ಒಳಗಡೆ ವಿಡಿಯೋ ಮಾಡ್ಕೊಂಡಿಲ್ಲ. ಇನ್ನು ಮನೆಗೆ ಬರಬೇಕಾದ್ರೆ ಸ್ವಲ್ಪ ಹೊರಗಡೆನೇ ತಿಂಡಿ ತೊಗೊಂಡು ಬಂದ್ವಿ. ಹೊರಗಡೆ ಹೋಗೋಣ ಬ್ರೇಕ್ಫಾಸ್ಟ್ಗೆ ಅಂದ್ಕೊಂಡಿದ್ವಿ. ಬಟ್ ಸ್ವಲ್ಪ ಹುಡುಗರು ಸ್ಕೂಲ್ ಟೈಮ್ ಆಗಿರೋದ್ರಿಂದ ಮಾರ್ನಿಂಗು ಹುಡುಗರು ಸ್ವಲ್ಪ ಪ್ರಿಂಟ್ಗೆ ಅದಕ್ಕೆ ಇದಕ್ಕೆ ಫೋನ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಹೊರಗಡೆನೇ ತಿಂಡಿ ತೊಗೊಂಡು ಬಂದು ಮನೇಲೇ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ತರಕಾರಿ ಪಲಾವು ಮತ್ತು ದೋಸೆನ ತೊಗೊಂಡು ಬಂದಿದ್ವಿ. ಸೊ ಅದಕ್ಕೋಸ್ಕರ ಹಸ್ಬೆಂಡ್ಗೂ ಬೇಗ ಬೇಗ ತಿಂಡಿ ಹಾಕ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಹಾಕ್ಕೊಡ್ತಾಯಿದ್ದೀನಿ. ಇನ್ನು ಪಾಪುಗೆ ಒಂದು ಇಡ್ಲಿನೂ ಕೂಡ ತೊಗೊಂಡು ಬಂದಿದೆ. ಇನ್ನು ತರಕಾರಿ ಭಾತಲ್ಲಿ ಸ್ವಲ್ಪ ಏನಾದರೂ ಖಾರ ಹೊಡೆಯುತ್ತೇನೋ ಅಂತ ಹೇಳ್ಬಿಟ್ಟು ಅವ್ನಿಗೊಂದು ಇಡ್ಲಿ ತೊಗೊಂಡು ಬಂದಿದೆ. ಮತ್ತು ಇಲ್ಲಿ ಒಂದು ಸೆಟ್ ದೋಸೆನೂ ಕೂಡ ತೊಗೊಂಡು ಬಂದಿದ್ವಿ. ಇನ್ನು ತಿಂಡಿ ಮಾಡಿಕೊಂಡು ನಾನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದು. ಇನ್ನು ಕಾಫಿ ಎಲ್ಲ ಮಾಡ್ಕೊಂಡು ಕುಡ್ಕೊಂಡು ನಾನು ಕೂಡ ಶಾಪ್ ಹತ್ರ ಹೋಗಬೇಕಿತ್ತು. ಸೊ ಹಾಗಾಗಿ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಇನ್ನು ಶಾಪ್ ಹತ್ರ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳು ಕೂಡ ಇತ್ತು. ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಕಸ್ಟಮರ್ಸ್ ಏನಾದರೂ ರಶ್ ಆಗಿಬಿಟ್ಟಾಗ ತೊಗೊಂಡಿರೋ ಐಟಮ್ಗಳೆಲ್ಲನೂ ಆಯಾ ಪ್ಲೇಸ್ಗೆ ಹಾಕೋದು ಸ್ವಲ್ಪ ಆಗಿರಲ್ಲ. ಆ ಟೈಮಲ್ಲಿ ಅಲ್ಲಲ್ಲೇ ಇಟ್ಬಿಟ್ಟಿರ್ತೀವಿ. ಸ್ವಲ್ಪ ಈ ಥರ ಫ್ರೀ ಆಗಿದ್ದಾಗ ಎಲ್ಲನೂ ಕೂಡ ಆಯಾ ಪ್ಲೇಸ್ಗೆ ಸ್ವಲ್ಪ ಎಲ್ಲನೂ ಕೂಡ ರೀಫಿಲ್ ಮಾಡ್ಕೊತೀವಿ. ಇನ್ನು ಸ್ವಲ್ಪ ಐಟಮ್ಗಳು ಕೂಡ ತಂದಿದ್ವಿ. ಸೊ ಅದನ್ನು ಕೂಡ ಸ್ವಲ್ಪ ಎಲ್ಲನೂ ಆಯಾ ಜಾಗಕ್ಕೇ ಫ್ರೀ ಇದ್ದಾಗಲೇ ಸ್ವಲ್ಪ ಕಸ್ಟಮರ್ಸು ಕಮ್ಮಿ ಇದ್ದಾಗ ಜೋಡಿಸ್ಕೊಂಡು ಬಿಡೋಣ ಅಂದ್ಬಿಟ್ಟು ಜೋಡಿಸ್ಕೊತಾ ಇದ್ದೀವಿ. ಮಧ್ಯನೂ ಕೂಡ ಕಸ್ಟಮರ್ಸು ಬರ್ತಾ ಇರ್ತಾರೆ. ಸೊ ಕಸ್ಟಮರ್ನೂ ಕೂಡ ಅಟೆಂಡ್ ಮಾಡಿಕೊಂಡು ಸ್ವಲ್ಪ ಫ್ರೀ ಆದಾಗ ಶಾಪ್ನ ಕ್ಲೀನ್ ಮಾಡ್ಕೊತೀನಿ. ಇವಾಗಂತೂ ಪಾಪುನ ಅಂಗಡಿ ಹತ್ರ ಕರ್ಕೊಂಡು ಬರೋದ್ರಿಂದ ಅವನಂತೂ ಫುಲ್ಲು ಎಳೆಯೋ ಕೆಲಸನೇ ಮಾಡ್ತಾ ಇರ್ತಾನೆ. ಈಗ ಶಾರ್ಪ್ನರ್ನೋ ಎರೇಸರ್ನೋ ಎಲ್ಲನೂ ಕೂಡ ಒಂದು ಡಬ್ಬಿಗೆ ಹಾಕಿ ಇಟ್ಟಿರ್ತೀವಿ. ಅವನಿಗೆ ಅದನ್ನು ಎಳೆದು ಬಿಸಾಡೋದ್ರಲ್ಲಿ ಏನು ಖುಷಿ ಇರುತ್ತೋ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಎಳೆದು ಮೂಲೆಗೆಲ್ಲ ಹಾಕಿರ್ತಾನೆ. ಸೊ ಅದನ್ನು ಈ ಥರ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡ್ಕೊತೀವಿ. ಸ್ವಲ್ಪ ಕಸ್ಟಮರ್ ರಶ್ ಆದಾಗ ಸೊ ಎಲ್ಲ ಕೈಗೆ ಸಿಗೋ ಥರ ಇರಬೇಕು, ಆವಾಗ ಹುಡ್ಕೋಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಿದ್ದೀವಿ. ಮತ್ತು ಸ್ವಲ್ಪ ಜೆರಾಕ್ಸ್ ಮಷಿನ್ಗಳು ಕೂಡ ಸ್ವಲ್ಪ ಸರ್ವಿಸ್ ಇತ್ತು. ಸೊ ಹಾಗಾಗಿ ಅವರು ಕೂಡ ಬರ್ತೀನಿ ಅಂತ ಹೇಳಿದರು. ಸೊ ಅವ್ರು ಬಂದಾಗ ಸ್ವಲ್ಪ ಸ್ಪೇಸು ಜಾಸ್ತಿ ಇರಬೇಕು. ಅವರು ಸ್ವಲ್ಪ ಬ್ಯಾಗೆಲ್ಲ ಇಡ್ತಾರೆ ಅಲ್ವಾ, ಆವಾಗ ಎಲ್ಲನೂ ಕೂಡ ಗುಡ್ಡೆ ಹಾಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂಗಡಿಯೆಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಮಧ್ಯ ಕಸ್ಟಮರ್ನು ಕೂಡ ಅಟೆಂಡ್ ಮಾಡ್ಕೊತಿದ್ವಿ. ಇವಾಗಷ್ಟೇ ನಾನು ಶಾಪ್ ಹತ್ರ ಸ್ವಲ್ಪ ಬರ್ತಿರೋದು. ಆವಾಗಂತೂ ನಾನು ಬೆಳಿಗ್ಗೆ ಒಂದು 8:30 9 ಗಂಟೆ ಆ ಥರ ಬಂತು ಅಂತ ಹೇಳಿದ್ರೆ, ಇನ್ನು ರಾತ್ರಿ ನಾನು 10 ಗಂಟೆಗೇ ನಾನು ಮನೆಗೆ ಹೋಗ್ತಿದ್ದದ್ದು. ಜಾಸ್ತಿ ಟೈಮು ನಾನು ಅಂಗಡಿಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ದದ್ದು. ಇನ್ನು ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗ್ತಿದ್ರು. ಅವರು ಒಂದು 7:30 ಅಷ್ಟರಲ್ಲಿ ಬಂದು ಶಾಪ್ ಓಪನ್ ಮಾಡಿದ್ರೆ 9 ಗಂಟೆವರೆಗೂ ಕೂಡ ಶಾಪ್ ಹತ್ರ ಇರ್ತಿದ್ರು. ಇನ್ನು ನಾನು 9 ಗಂಟೆ ಆ ಥರ
ತಿಂಡಿ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ನಾನು ರೆಡಿಯಾಗಿ ಮನೆ ಕೆಲಸ ಎಲ್ಲನೂ ಮುಗಿಸ್ಬಿಟ್ಟು ಬಂದುಬಿಡ್ತಿದ್ದೆ. ಇನ್ನು ಮನೆಗೆ ಹೋಗೋಷ್ಟರಲ್ಲಿ ನಾನು 10 ಗಂಟೆನೇ ಆಗ್ತಿದ್ದದ್ದು. ಇನ್ನು ಅವರು ಮಧ್ಯಾಹ್ನ ಲಂಚ್ಗೆ ಅಂತ ಬರೋರು, ಅವ್ರಿಗೆ ಸಿಗೋದೇ 1 ಅವರ್ ಟೈಮ್ ಇತ್ತು. ಇನ್ನು ಅವರು ಅಲ್ಲಿಂದ ಬರೋಷ್ಟರಲ್ಲೇ ಒಂದು 1/4 ಗಂಟೆ ಆಗಿಬಿಡ್ತಿತ್ತು. ಅವ್ರು ಬಂದು ಊಟ ಮಾಡಿಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಡ್ತಿತ್ತು. ಸೊ ಹಾಗಾಗಿ ಆ ಟೈಮಲ್ಲೂ ಕೂಡ ನಾನು ಮನೆ ಹತ್ರ ಹೋಗ್ತಿರ್ಲಿಲ್ಲ. ಆವಾಗಲೂ ಕೂಡ ನಾನು ಶಾಪ್ ಹತ್ರನೇ ಇರ್ತಿದ್ದೆ. ಆವಾಗಂತೂ ನನ್ನ ದಿನ ಬೆಳಿಗ್ಗೆ ಒಂದು 3:30-4 ಗಂಟೆಗೇ ಸ್ಟಾರ್ಟ್ ಆಗಿಬಿಡ್ತಿತ್ತು. ಇವಾಗಷ್ಟೇ ಸ್ವಲ್ಪ 5 ಗಂಟೆ 6 ಗಂಟೆ, ಕೆಲವೊಂದು ಸಲ ಜಾಸ್ತಿ ಕೆಲಸ ಇದ್ದಾಗ 3 ಗಂಟೆ ಆ ಥರ ಸ್ಟಾರ್ಟ್ ಆಗೋದು. ಇನ್ನು ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಕಸ ಎಲ್ಲನೂ ಗುಡಿಸೋ ಅಷ್ಟರಲ್ಲಿ ಸ್ವಲ್ಪ ಸರ್ವಿಸ್ ಮಾಡೋಕ್ಕೆ ಸರ್ರು ಕೂಡ ಬಂದರು. ಇನ್ನು ಸ್ವಲ್ಪ ಎಲ್ಲ ಟೋನರು ಡೆಸ್ಟು ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಪಾಪು ಕರ್ಕೊಂಡು ಮನೆಗೆ ಹೊರಟೋದೆ. ಇನ್ನು ಮನೇಲಿ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಮಧ್ಯಾಹ್ನ ಹೋಗೋಣ ಲಂಚ್ಗೆ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಮಷಿನ್ ಎಲ್ಲ ರೆಡಿ ಮಾಡೋಕ್ಕೆ ಸ್ವಲ್ಪ ಸರ್ಗಳು ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಮಧ್ಯಾಹ್ನ ಲಂಚು ಕೂಡ ಕ್ಯಾನ್ಸಲ್ ಆಯಿತು. ಇನ್ನು ಸ್ವಲ್ಪ ರಾತ್ರಿ ಡಿನ್ನರ್ಗೆ ಹೋಗೋಣ, ಸ್ವಲ್ಪ ಲೇಟ್ ಆದ್ರೂ ಬರ್ಬೋದು ಅಂತ ಹೇಳ್ಬಿಟ್ಟು ಸೊ ಒಂದು 9 ಗಂಟೆ ಆ ಥರ ಶಾಪು ಕೂಡ ಕ್ಲೋಸ್ ಮಾಡಿಕೊಂಡು ಇಲ್ಲೇ ವಿಜಯನಗರ ಹತ್ರ ಇದ್ದ ಟೈಮ್ ಸ್ಕ್ವೇರ್ಗೆ ಬಂದಿದ್ವಿ. ಇನ್ನು ನಾವು ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಟ್ಟಿದ್ರಿಂದ ಸ್ವಲ್ಪ ಜನ ಕಮ್ಮಿನೇ ಇದ್ದರು, ಒಂದು 3 ಟೇಬಲ್ ಜನ ಇದ್ದರು ಅಷ್ಟೇ. ಸೊ ಅವರು ಹೇಳಿದರು ಸ್ವಲ್ಪ ಕ್ಲೋಸಿಂಗ್ ಟೈಮು, ಸ್ವಲ್ಪ ಬೇಗ ಆರ್ಡ್ರು ಮಾಡಿ ಅಂತ. ಈ ಥರ ಅರ್ಜೆಂಟ್ ಇದ್ದಾಗ ನಾವು ಏನು ತೊಗೋಬೇಕು ಏನು ತೊಗೋಬಾರ್ದು ಅನ್ನೋದೇ ಕನ್ಫ್ಯೂಷನಲ್ಲಿ ಇರ್ತೀವಿ. ಇನ್ನು ಹೋದ ತಕ್ಷಣ ಸ್ಕ್ಯಾನ್ ಕೊಟ್ಟರು, ಅದನ್ನು ಸ್ಕ್ಯಾನ್ ಮಾಡಿ ಮೆನುನು ಕೂಡ ನೋಡಿಕೊಂಡು ಸ್ವಲ್ಪ ವೆಜ್ ಬಿರಿಯಾನಿ ಮತ್ತು ಬಟರ್ ರೋಟಿ ಮತ್ತು ಕಡಾಯಿ ಪನ್ನೀರ್ನ ಆರ್ಡ್ರು ಮಾಡಿದ್ವಿ. ಇನ್ನು ಆರ್ಡ್ರು ಮಾಡ್ದೆ ಒಂದು 5-10 ನಿಮಿಷದಲ್ಲೆಲ್ಲ ತಂದು ಕೊಟ್ಟರು. ಅಷ್ಟುವರೆಗೂ ಸ್ವಲ್ಪ ಫೋಟೋ ಎಲ್ಲ ತೊಗೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ಕೂತಿದ್ವಿ. ಇನ್ನು ಊಟದ ವಿಚಾರಕ್ಕೆ ಬಂದರೆ ವೆಜ್ ಬಿರಿಯಾನಿ ಅಂತೂ ಸಖತ್ ಟೇಸ್ಟಿಯಾಗಿತ್ತು. ಮತ್ತು ಕ್ವಾಂಟಿಟಿನೂ ಅಷ್ಟೇ, ಇಬ್ಬರು ಆರಾಮಾಗಿ ತಿನ್ಬೋದು, ಅಷ್ಟೇ ಜಾಸ್ತಿನೂ ಕೊಟ್ಟಿದ್ರು. ಮತ್ತು ಪ್ರೈಸು ಕೂಡ ಕಮ್ಮಿ ಇತ್ತು, 200 ಸಮಥಿಂಗ್ ಇದು ಅಷ್ಟೇ. ಪ್ರೈಸು ಕೂಡ ಕಮ್ಮಿ ಇತ್ತು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇನ್ನು ನಾವು ಊಟ ಮಾಡಿಕೊಂಡು ನನ್ನ ಮಗನೂ ಕೂಡ ಇಟ್ಕೊಂಡು ತಿನ್ನೋದು ಸ್ವಲ್ಪ ಕಷ್ಟನೇ ಆಯಿತು. ನನ್ನ ಮಗ ಅಂತೂ ಬಿಟ್ಟರೆ ಓಡ್ಬಿಡಬೇಕು ಆ ಥರ ಮಾಡ್ತಾಯಿದ್ದ. ಓಡೋದು ಮಾಡೋದು, ಅದನ್ನ ಎಳೆಯೋದು ಇದನ್ನ ಎಳೆಯೋದು ಆ ಥರ ಮಾಡ್ತಾಯಿದ್ದ. ಲಾಸ್ಟಲ್ಲಿ ಸ್ವಲ್ಪ ಅಲ್ಲೇ ಇದ್ದವರು ಎಂಪ್ಲಾಯಿ ಪಾಪುನ ಎತ್ಕೊಂಡಿದ್ರು. ಸೊ ಹಾಗಾಗಿ ಅವನಿಗೆ ತಿನ್ಸೋಕ್ಕೋದ್ರೆ ತಿಂತಾನೂ ಇರ್ತಿರ್ಲಿಲ್ಲ, ಯಾಕಂದರೆ ಅವ್ನಿಗೆ ಆಲ್ರೆಡಿ ಮನೇಲಿ ಸ್ವಲ್ಪ ಊಟ ಮಾಡಿಸಿದೆ. ಯಾಕೆಂದರೆ ಮಲ್ಕೊಬಿಟ್ರೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಮನೇಲೇ ಊಟ ಮಾಡಿಸಿದೆ. ಸೊ ಹಾಗಾಗಿ ಅವನು ತಿಂತಿರಲಿಲ್ಲ. ಇನ್ನು ನಾವು ಸ್ವಲ್ಪ ಊಟ ಮಾಡ್ಕೊಂಡ್ವಿ. ಒಂದು 8:30 ಅಥವಾ ಒಂದು 9 ಗಂಟೆ ಆ ಥರ ಬಂದಿದ್ದರೆ ಇನ್ನೂ ಸ್ವಲ್ಪ ಹೊತ್ತು ನಿಧಾನಕ್ಕೆ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು. ನಾವು ಸ್ವಲ್ಪ ಶಾಪ್ ಕ್ಲೋಸ್ ಮಾಡ್ಕೊಂಡು ಬಂದಿದ್ದೆ 9 ಗಂಟೆ ಆಗಿದ್ದರಿಂದ, ಮತ್ತು ಇಲ್ಲೂ ಕೂಡ ಕ್ಲೋಸಿಂಗ್ ಟೈಮ್ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ. ಇನ್ನು ರೋಟಿ ಮತ್ತು ಕಡಾಯಿ ಪನ್ನೀರ್ ಕಾಂಬಿನೇಷನ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ದಿನ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ.